ಮಡಿಕೇರಿಯ ಮಂಗಳದೇವಿ ನಗರದಲ್ಲಿರುವ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಶ್ರೀ ರಾಜರಾಜೇಶ್ವರಿ ಮಹಾಗಣಪತಿ ಹಾಗೂ ನಾಗದೇವರ ಪುನರ್ ಪ್ರತಿಷ್ಠಾ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಬ್ರಹ್ಮಶ್ರೀ ವೇದಮೂರ್ತಿ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಜರುಗಿದವು. ಜನವರಿ 14ರಂದು ಸಂಜೆಯಿಂದಲೇ ಪ್ರಾರ್ಥನೆ, ಪುಣ್ಯಾಹ, ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಘ್ನ ಹೋಮ, ವಾಸ್ತುಪೂಜೆ, ವಾಸ್ತು ಹೋಮ, ದಿಶಾಬಲಿ, ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು. ಮರುದಿನ ಪುಣ್ಯಾಹ, ಗಣಪತಿ ಹೋಮ, ಚಂಡಿಕಾ ಹೋಮ, ನವ ಕಲಶ ಪೂಜೆ, ಪ್ರಧಾನ ಹೋಮ, ನಾಗದೇವರಿಗೆ ತಂಬಿಲ ಪೂಜೆ, ಆಶ್ಲೇಷ ಬಲಿ, ಕಳಶಾಭಿಷೇಕ, ಮಹಾಪೂಜೆ ನೆರವೇರಿತು. ನಂತರ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಸಾಯಂ ಪೂಜೆ, ರಂಗಪೂಜೆ, ಬಲಿ ಉತ್ಸವ, ರಾಜಾಂಗಣ ಪ್ರಸಾದ, ಪೀಠ ಪೂಜೆ, ಶುದ್ಧಿ ಕಲಶಾಭಿಷೇಕ, ಮಂತ್ರಾಕ್ಷತೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು. ನಗರದ ವಿವಿಧ ಬಡಾವಣೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವಿಗೆ ವಿಶೇಷ ಪೂಜೆ, ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ದಯವಿಟ್ಟು ಸರತಿ ಸಾಲಿನಲ್ಲಿ ಬನ್ನಿ. ಯಾಕಂದ್ರೆ ಇಲ್ಲಿ ಸೇವೆ ಮಾಡಿದವರಿಗೆ ಕೈಯಲ್ಲಿ ಹಾಕಿ ಅದನ್ನ ಕೆಳಗೆ ಅರ್ಗೆ ಬಿಡ್ಲಿಕ್ಕೆ ಇರ್ತದೆ. ದಯವಿಟ್ಟು ಹಿಂದಿಗಳಿಂದ ಬಂದ್ರೆ ಸಂಕಲ್ಪ ಮಾಡಿದವರಿಗೆ ಯಾವುದೇ ಕಾರಣ. ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಮಂಗಳದೇವಿ ನಗರದ್ದು ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾಪನೆಗೊಂಡು ಇದೀಗ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಪೊಳಲಿಯ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಒಂದು ಪೂಜಾ ಕಾರ್ಯ ನಡೀತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ವಿವಿಧ ಹೋಮಗಳು, ಗಣಪತಿ ಹೋಮ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಕಲಶ ಸೇವೆ ಆಗಿರ್ಬೋದು, ನಾಗದೇವರಿಗೆ ನಾಗತಂಬಿಲ ಆಗಿರ್ಬೋದು, ಆಶ್ಲೇಷ ಬಲಿ ಆಗಿರ್ಬೋದು, ಅದೇ ರೀತಿ ಚಂಡಿಕಾಯಾಗವನ್ನು ಮಾಡಿಸಿ ನಾಡಿನ ಸರ್ವ ಜನರಿಗೂ ಕ್ಷೇಮ, ಸುಭಿಕ್ಷೆ ಹಾಗೂ ಸಂರಕ್ಷಣೆಗಾಗಿ ದೇವರನ್ನು ಮೊರೆ ಹೋಗಿದ್ದೇವೆ ಮತ್ತು ಭಕ್ತರ ಬೇಡಿಕೆ ಈಡೇರಿಕೆಯಾಗಿ ತಾಯಿ ರಾಜರಾಜೇಶ್ವರಿಯನ್ನು ಕೋರಿಕೆ ಮಾಡಿಕೊಂಡಿದ್ದೇವೆ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ, ಇವತ್ತು ಮಧ್ಯಾಹ್ನ ಹಾಗೂ ಇವತ್ತು ರಾತ್ರಿ ಕೂಡ ದೇವರಿಗೆ ಅನ್ನಪ್ರಸಾದ ವಿತರಣೆ ನಡೀತಿದೆ. ಸಾಯಂಕಾಲ 5 ಗಂಟೆಯಿಂದ ವಿವಿಧ ಪೂಜೆಗಳ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ರಂಗಪೂಜೆ ನಡೀತಿದೆ. ಹಾಗೆ ಬಲಿ ಉತ್ಸವ ನಡೆದು ರಾತ್ರಿ ಕೂಡ ದೇವರ ಪ್ರಸಾದವನ್ನು ಜನರಿಗೆ ನೀಡಲಿಕ್ಕಿದ್ದೇವೆ. ನಗರದ ಮತ್ತು ಕೊಡಗಿನ ಮೂಲೆಯಿಂದ ಭಕ್ತಜನ ಸಾಗರ ಇವತ್ತು ಬರ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ವಿವಿಧ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ದೇವರ ಕಾರ್ಯ ನಡೀತಾ ಇದೆ. ಈ ಸಾಲಿನಲ್ಲಿ ಒಂದು ಪ್ರಸಾದವನ್ನು ಸ್ವೀಕರಿಸಿದವರ ಹಿಂದೆ ಬಂದು ಸೇರಿಸಬಹುದು. ದಯವಿಟ್ಟು ಈ ಒಂದು ಸಾಲಿನಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಬಹುದು.